ಅಬ್ಬಬ್ಬಬ್ಬಬ್ಬಬ್ಬ ವರ್ಷಕ್ಕಾಗ ಮಳೆ ಇವತ್ತೊಂದೇ ದಿನಕ್ಕೆ ಸುರಿದೋಗ್ತೈತಪ್ಪ. ಇವತ್ತೊಂದೇ ದಿನಕ್ಕೆ ವರ್ಷಕ್ಕಾಗ ಮಳೆ ದಡ ಬಡ ಅಂತ ಸುರಿದೋಗ್ತೈತೆ ಅತ್ಲಾಗೆ. ಏನು ಹೊರಗಡೆ ಕಾಲೇ ಇಡಂಗಿಲ್ಲಪ್ಪ. ಛತ್ರಿ ಹಿಡ್ಕೊಂಡೆ ಹೋಗ್ಬೇಕು. ಹೋದ್ನಾ ಆ ಗಾಳಿ ಮಳೆಗೆ ಛತ್ರಿನ ಉಲ್ಟಂ ಪಲ್ಟ ಆಗ್ಬಿಡುತ್ತೆ. ಏನ್ರಿ ಅವಾಗ್ಲಿಂದ ದೆವ್ವ ಮೈ ಮೇಲೆ ಬಂದರಂಗೆ ಒಬ್ರೇ ಮಾತಾಡ್ತಿದ್ರಿ ಅವಾಗ್ಲಿಂದ? ಏನಾಯ್ತು ನಿಮಗೆ? ಮಲೆನಾಡು ಭಾಗದಲ್ಲಿ ಧಾರಾಕಾರ ಮಳೆ ಆಗ್ತೈತೆ. ನೀನು ಬೆಚ್ಚಗೆ ಒದ್ಕೊಂಡು ಮಲಿಕೊಂಡಿದ್ರೆ ಹೆಂಗ್ ಗೊತ್ತಾಗಬೇಕು ನಿಮ್ಗೆ ಸಮಾಚಾರ? ಹೊರಗಡೆ ಮಳೆ ಬರ್ತೈತೆ ಅಂತ ನನ್ನ ಇಟ್ಕೆ ನಾನೇ ಮಾತಾಡ್ಕೊಳ್ತಿದ್ದೀನಿ. ಅಯ್ಯೋ ಇದೊಳ್ಳೆ ಚೆನ್ನಾಗೈತಲ್ಲ. ಹೊರಗಡೆ ಧಾರಾಕಾರ ಮಳೆ ಬರ್ತಿದೆ ಅಂತ ಹೇಳ್ಬಿಟ್ಟು ಹೋಗಿ ನೆನೆಯಕ್ಕಾಗತ್ತಾ? ಹೊರಗಡೆ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಮಳೆ ಅಂತ ಹೇಳ್ಬಿಟ್ಟು ಟಿವಿಲೇ ಹೇಳ್ತಾರಪ್ಪ. ಅದ್ ನೋಡ್ಕೊಂಡು ಮನೇಲಿ ನಾವು ಎಲ್ಲೂ ಹೊರಗಡೆ ಏನು ಹೋಗಿಲ್ಲಪ್ಪ. ಮಳೆ ಬರ್ತಾ ಇದೆಯಲ್ಲ, ಸಿಡ್ಲು ಹುಡುಗು ಜಾಸ್ತಿ. ಹಂಗಾಗಿ ನಾನು ಹೊರಗಡೆನೂ ಹೋಗಿಲ್ಲ. ನೀವು ನೋಡ್ರಿ ನೆಂದು ಮುದ್ದೆಯಾಗಿ ಬಂದಿದ್ದೀರಿ ನೀವು. ಏನ್ ಮಾಡದೆ, ಮನೆಯಲ್ಲಂತೂ ಇರಕ್ಕಾಗಲ್ಲ. ಯಾವಾಗ ನೋಡಿದ್ರು ರಂಗಜ್ಜ ಅವರೆಲ್ಲ ಅಲ್ಲೇ ಹೋಟ್ಲಲ್ಲಿ ಇರ್ತಾರ, ಉಮೇಶ್ ಅಣ್ಣನ ಹೋಟ್ಲಲ್ಲಿ. ನಾನು ಅಲ್ಲಿಗೆ ಹೋಗಿದ್ದು ನಮ್ಮ ಮಾತ್ಲಾಗೆ. ಮಧ್ಯಾಹ್ನದಿಂದ ಅಲ್ಲೇ ಇದೆ ಅತ್ಲಾಗೆ. ಟೀ ಕೊಟ್ರು, ಖಾರ ಮಾಡಕ್ಕೆ ತಿನ್ಕೊಂಡು ಹಂಗೆ ಮಾತಾಡ್ಕೊಂಡು ಕುತ್ಕೊಂಡ್ವಿ ಅತ್ಲಾಗೆ. ಮನೆಗೆ ಹೋಗೋಣ ಅಂತ ಅನಿಸ್ತಿತ್ತು. ಏನ್ ಮಾಡೋದು, ಧಾರಾಕಾರ ಮಳೆ ಹಿಡ್ಕೊಂಡ್ಬಿಟ್ಟಿತ್ತು. ಹೊರಗಡೆ ಕಾಲಿಡಂಗಿರ್ಲಿಲ್ಲ. ಸಂಜೆ ಬೇರೆ ಆಯ್ತದ ಅತ್ಲಾಗೆ. ಇನ್ನೇನು ಮಳೆ ಬಿಡೋದ ನಂಗೆ ಕಾಣುತ್ತೋ, ಅದಕ್ಕೆ ಬಂದ್ಬಿಟ್ಟೆ ನಾನು. ಹೌದಾ? ಸರಿ ಆಯ್ತು ಬಿಡ್ರಿ. ಸುಮ್ನೆ ಮಳೆ ನೆನಕ್ ಹೋಗ್ಬೇಡ್ರಿ. ಶೀತಕ್ಕೆ ಆಗ್ಬಿಡುತ್ತೆ ಆಮೇಲೆ. ಸರಿ ಆಯ್ತು, ನಾನು ಹೋಗಿ ಟೀ ಮಾಡ್ಕೊಂಡ್ ಬರ್ತೀನಿ. ಓಹೋ ಎಂಕಣ್ಣವ್ರು, ಏನ್ ಸಮಾಚಾರ? ನಮ್ಮನೆ ತನಕ ಪಾದ ಬೆಳೆಸ್ಬಿಟ್ರಿ. ಏನ್ ಸಮಾಚಾರ? ಏನಿಲ್ಲ. ಅಜ್ಜಿ ಮನೆ ಹತ್ರ ಇದ್ರು. ನಮ್ಮಮ್ಮ ಇದಾರಲ್ಲ ಶಿವಮ್ಮ, ಅವರು ಸುಂದರಮ್ಮ ಆಂಟಿನ ಕರ್ಕೊಂಬ, ಅವ್ರ ಮನೆಯವ್ರ ಯಜಮಾನ್ರು ಏನಾರ ಇದ್ರೆ ಅವ್ರಿಗೆ ಹೇಳ್ಬಿಟ್ಟು ಸುಂದರಮ್ಮ ಆಂಟಿ ಶಿವಮ್ಮ ನಮ್ಮಮ್ಮ ಕರಿತಾ ಇದಾರೆ ಬರ್ಬೇಕು ಅಂತ ಹೇಳಿ ಕರ್ಕೊಂಡ್ ಬಾ ಅಂತ ಹೇಳಿದ್ರು. ಅದಕ್ಕೆ ನಾನು ಬಂದೆ. ಹೌದಲ್ಲ, ಏನಂತೋ ಅಂತ ಸಮಾಚಾರ? ಏನಿಲ್ಲ. ನಮ್ಮ ಅಜ್ಜಿ ಮೈಸೂರು ಸಿಲ್ಕ್ ಸೀರೆ ತಂದೈತೆ, ಒಂದ್ 5-6. ಅದನ್ನ ಸುಂದರಮ್ಮ ಆಂಟಿಗೆ ತೋರಿಸ್ಬೇಕಂತೆ. ಅದಕ್ಕೆ ನನ್ನ ಕಳಿಸ್ಕೊಟ್ಟಿದ್ದಾರೆ, ಹೋಗಿ ಕರ್ಕೊಂಡ್ ಬಾ ಅಂತ ಹೇಳ್ಬಿಟ್ಟು. ಆಂಟಿ ಎಲ್ಲೋದ್ರು? ಎಲ್ಲ ಇವ್ರು ತಂದು ಸೀರೆ ತಂದು ಇಟ್ಕೊಂಬಂದ್ಬಿಟ್ಬಿಟ್ಟು ಕಂಡವ್ರ ಮನೆ ಹೆಣ್ಮಕ್ಳಿಗೆಲ್ಲ ತೋರಿಸಿ ಅವರಿಗೂ ಒಂಚೂರು ಆಸೆ ಹುಟ್ಟಿಸಿ ನಮ್ಮ ಜೇಬನ್ನ ಕಟ್ ಮಾಡೋದೇ ಕೆಲಸ ಆಗ್ಬಿಟ್ಟೈತೆ. ಪುಟ್ರಂಗಜ್ಜಿದು ಸಾಮಾನ್ಯವಾದ ಬುದ್ಧಿ ಅಲ್ಲ, ಭಾರಿ ಬುದ್ಧಿ ಅದು. ನಮ್ಮಮ್ಮ ಮೈಸೂರು ಸಿಲ್ಕ್ ಸ್ಯಾರಿ ತಂದೈತಲ್ಲ, ಆ ಸೀರೆ ಅಂತಂದ್ರೆ ಸುಂದರಮ್ಮಂಡಿಗೆ ತುಂಬಾ ಇಷ್ಟ. ಅದಕ್ಕೆ ನೋಡ್ಲಿ ಕರ್ಕೊಂಬ ಅಂತ ಹೇಳಿ ನನ್ನ ಕಳಿಸ್ಕೊಟ್ಟಿದ್ದಾರೆ. ನಾನು ಹೋಗ್ಬೇಕು ಇವಾಗ, ಸಂಜೆ ಆಗಿತ್ತು. ಮಳೆ ಜೋರಾಗ್ಬಿಡುತ್ತೆ. ಈಗ ಸ್ವಲ್ಪ ಸಣ್ಣಗೈತೆ, ನಾನು ಹೋಗ್ತೀನಿ. ನಾನು ಬಂದಿದ್ದೆ ಅಂತ ಹೇಳ್ಬಿಟ್ಟು ಸುಂದರಮ್ಮಂಟಿಗೆ ಹೇಳಿ ಬೇಗ ನಮ್ಮ ಮನೆ ಕಳಿಸ್ಕೊಡ್ರಿ, ಇಲ್ಲಾಂದ್ರೆ ನೀನು ಹೋಗೇ ಇಲ್ಲ ಅಂತ ನನ್ನ ಬೈತಾರೆ ಮನೇಲಿ. ಸರಿ ನಾನು ಬರ್ತೀನಿ. ಎಲ್ಲ ಒಂಚೂರು ಟೀ ಮಾಡ್ತಿದ್ದಾರೆ, ಬಾರ ಟೀ ಕುಡ್ಕೊಂಡು ಹೋಗು. ನಂಗೆ ಲೇಟ್ ಆಗುತ್ತೆ, ನಾನು ಇವಾಗ ಹೋಗ್ಬೇಕು. ಬೇಡ, ನಂಗೆ ಟೀ ಬೇಡ, ನಂದು ಸೇರಿ ನೀವೇ ಕುಡೀರಿ. ಎಲ ಅಂಕ. ಚೋಟ್ ಮೆಣಸಿಕಾಯಿ ಅಂಕ. ಯಾಕ ನಿದ್ದೆ ಭಾಳ ಎಳಿತೈತಪ್ಪ. ಒಂದು 10 ನಿಮಿಷ ಮಲ್ಕೊಳ್ತೀನಿ ನಾನು. ಅಯ್ಯೋ ನಿದ್ದೆ ಮಾಡ್ಬಿಟ್ರ ಇವರು. ಸರಿ ಆಯ್ತು, ನಾನು ರಾತ್ರಿ ಅಡಿಗೆಗನ ಕೆಲಸ ಮಾಡ್ಕೊಳ್ಳೋಣ. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಇಬ್ರು ಮಕ ನೋಡ್ಕೊಂಡು ಕುತ್ಕೊಂಡು ಏನ್ ಮಾಡ್ತಾ ಇದಾರೆ ಇವರು? ಮಾಡಕ್ ಬೇರೆ ಕೆಲಸ ಇಲ್ವಾ? ಹೊರಗಡೆ ಮೇಲೆ ಧಾರಾಕಾರ ಮಳೆ ಸುರಿದೈತೆ. ಪಕೋಡನ ಬಜ್ಜಿನ ಮಾಡಿ ಕೊಡೋಣ ಅನ್ನೋದು ಬುದ್ಧಿ ಬೇಡವ ಒಂಚೂರು? ಅನ್ಕಲ್ಚರ್ಡ್ ಫೆಲೋಸ್. ಇಟ್ಟತಂಗ ಎಲ್ಲಿ ಹೋಗಿದ್ದ? ಬೆಳಗ್ಗೆಯಿಂದ ಈಗ ಬಂದಿದ್ಯಲ್ಲ ಬೋಂಡ ತಿನ್ನಕ್ಕೆ ಅಂತ ಹೇಳ್ಬಿಟ್ಟು. ಎಲ್ಲ ಐತೆ, ಎಣ್ಣೆ ಇಲ್ಲ, ಹೋಗಿ ಎಣ್ಣೆ ತಗೊಂಬಂದ್ರೆ ಬೋಂಡ ಮಾಡ್ಕೊಡ್ತೀವಿ. ಆ ಹುಡುಗ ಈ ಮಳೆಗಾಲ ಹೋಗೈತೆ ಅತ್ಲಾಗೆ. ನಾವು ಮೈಸೂರು ಸಿಲ್ಕ್ ಸ್ಯಾರಿ ತಂದಿದ್ದೀವಿ, ನಿನ್ನ ಕಳ್ಸೋಣ ಅಂತಿದ್ರೆ ಹುಡುಗ ಕೇಳಿಸ್ಕೊಂಡು ಅಜ್ಜಿ ನಾನೇ ಹೋಗ್ತೀನಿ ಅಂತ ಮಳೆಗೆ ನೆನ್ಕೊಂಡು ಹೋಗೈತೆ ನಿಂದೆ. ಎಲ್ಲ ಹೋಗಿದೆ ಬೆಳಗ್ಗಿಂದ. ಆ ಸುಂದರಮ್ಮಂಗೆ ಬೇರೆ ಮೈಸೂರು ಸಿಲ್ಕ್ ಸ್ಯಾರಿ ಅಂತಂದ್ರೆ ಭಾಳ ಇಷ್ಟ. ನಿನ್ನ ಕಳ್ಸೋಣ ಅಮ್ಮನ ಕರ್ಕೊಂಬರಕ್ಕೆ ಅಂತ ನಾವು ಅಂದ್ಕೊಂಡಿದ್ರೆ ಆ ಮಾತು ಕೇಳಿಸ್ಕೊಂಡು ನಮ್ಮ ಹುಡುಗ ಹೆಂಕಣ್ಣ ಅವನೇ ಹೋಗ್ಬಿಟ್ಟು ಅತ್ಲಾಗೆ ಅಜ್ಜಿ ಅಪ್ಪ ಎಲ್ಲ ಹೋಗೈತೆ ಬರುತ್ತೋ ತಡವಾಗುತ್ತೆ ಅಂತ ಹೇಳಿ ಮಳೆ ನೆನ್ಕೊಂಡು ಅದೇ ಹೋಯ್ತು. ನಿನ್ನಿಂದ ಹೋಗಲಿ ಎಣ್ಣೆ ಎಣ್ಣೆ ತಂದ್ಕೊಟ್ರೆ ಬೋಂಡ್ ಆಗ್ತವೆ, ಇಲ್ಲದ್ರಿಲ್ಲ. ಓ ಮೈ ಗಾಡ್, ಮೈ ಲವ್ಲಿ ಸನ್ ಇಸ್ ಗೋಯಿಂಗ್ ಟು ಸುಂದರಮ್ಮ ಹೌಸ್.
ಐ ಸಾರಿ ಮ್ಯಾಮ್, ಐ ಆಮ್ ವೆರಿ ಸಾರಿ. ನಾಲ್ಗೆ ಕೆಟ್ಟೋಗ್ಬಿಟ್ಟೈತೆ. ಈ ಮಳೆಗೂ ಅದಕ್ಕೂ ನಾಲ್ಗೆ ಕೆಟ್ಟೋಗ್ಬಿಟ್ಟೈತೆ. ಬಿಸಿ ಬಿಸಿಯಾಗಿ ಬೆಚ್ಚಗೆ ಒಂಚೂರು ಪಕೋಡನ ಬೋಂಡನ ಮಾಡ್ಕೊಡಕ್ಕಾಗುತ್ತಾ ಅಮ್ಮಮ್ಮ? ಅಯ್ಯೋ, ನಿನ್ಗೊಂಚೂರು ಗೊತ್ತಾಗಲ್ವಾ? ಅತ್ತೆ ಅವಾಗಿಂದ ಹೇಳ್ತಾ ಇದ್ದಾರೆ ಎಣ್ಣೆ ಇಲ್ಲ ಅಂತ ಹೇಳ್ಬಿಟ್ಟು. ಹೋಗಿ ಆ ಉಮೇಶನ ಹೋಟ್ಲಲ್ಲಿ 1 ಲೀಟರ್ ಸಂಡೇಶ್ ತನ್ನಿ, ನಾನೇ ಮಾಡ್ಕೊಡ್ತೀನಿ. ಅದೆಷ್ಟೊತ್ತು? ಓಕೆ ಓಕೆ, ಇಟ್ಸ್ ಓಕೆ. ಐ ಗೋ ಅಂಡ್ ಬ್ರಿಂಗ್ ದ ಸಂಡೇಶ್ ಪ್ಯೂರ್ ಆಯಿಲ್. ಓಹೋ, ಇವನಿಗೇನೋ ಇವತ್ತು ಬೋಂಡ ತಿನ್ಬೇಕು ಅನ್ಸ್ಬಿಡೈತೆ ಅತ್ಲಾಗೆ. ನಾವು ತಂದ್ಕೊಟ್ರೆ ಅನ್ನೋಕ್ಕಿಂತ ಉಮೇಶ್ ಅಣ್ಣ ಹೋಟ್ಲಿಗೆ ತಿನ್ಕೊಂಡು ಬಾ ಅಂತ ಹೇಳಿದ್ರೆ ಅನುಕೂಲ ಆಗಿರ್ತಾನೆ ಶಿವಮ್ಮ. ಅಯ್ಯೋ, ಇರ್ಲಿ ಬಿಡಿ ಅತ್ತೆ. ಅವರು 1 ಲೀಟರ್ ಎಣ್ಣೆ ತಂದ್ರೆ ಮನೆ ಜನ ಎಲ್ಲ ಕುತ್ಕೊಂಡು ಬೋಂಡ ತಿನ್ಬೋದು. ತರ್ತಾರೆ ಬಿಡಿ. ನೋಡ್ರಿ, ಅವನು ಹೆಂಗ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಪಾಪ, ಮಳೆನೇ ನೆನ್ಕೊಂಡೋಯ್ತು. ಮೈಸೂರು ಸಿಲ್ಕ್ ಬೇರೆ ತೆಗೆದು ತೋರ್ಸೋಣ ಅಂತಿದೆ ಅತ್ಲ ಸುಂದ್ರಮ್ಮಂಗೆ. ಸುಂದ್ರಮ್ಮ ಮೈಸೂರು ಸಿಲ್ಕ್ ಸ್ಯಾರಿ ಅಂತಂದ್ರೆ ಬಹಳ ಇಷ್ಟಪಡ್ತಾಳೆ. ಅದಕ್ಕೆ ಪಾಪ ಕೇಳಿಸ್ಕೊಂಡ್ಬಿಟ್ಟ ನಮ್ಮ ಹೆಂಕ ಯಜಮಾನ್ರು ಬೇರೆ ಇಲ್ವಲ್ಲ ಆತಗೆ, ಹೆಂಗೋ ಬರ್ತಾರೆ ಬಿಡ್ರಿ. ಎಲ್ಲೋದಪ್ಪ ಇಷ್ಟೋ ತನಕ ಹೆಂಗಣ ಬರೋ ಸುಳಿವೆ ಸಿಕ್ಕಿಲ್ಲ ನನಗೆ. ಹೆಂಕಣ ಬಂದೇನಾ? ಏನಂದ್ರಪ್ಪ ಸುಂದ್ರಮ್ಮ ಆಂಟಿ ಬರ್ತಾರಂತ? ಅಲ್ಲೇ ಮಳೆ ನೆನ್ಕೊಂಡ್ಬಿಟ್ಟಿದೆಯಲ್ಲಪ್ಪ ಹೆಂಕಣ. ಹೋಗಪ್ಪ, ತಲೆ ಒರೆಸ್ಕೊಂಡು ಒಂಚೂರು ಬಿಸಿನೀರು ಕಾಸಿರಿ ನೋಡು, ಆ ಬಿಸಿನೀರು ಕುಡಿ. ಇಲ್ಲಾಂದ್ರೆ ನೆಗಡಿ ಕೆಮ್ಮಾಗ್ಬಿಡುತ್ತೆ. ನನಗೇನು ಆಗಲ್ಲ. ನಾನೇನು ಮಳೆ ಜಾಸ್ತಿ ಹೊತ್ತೇನು ಎಂದಿಲ್ಲ. ನಮ್ಮ ಮನೇಲಿ ಮೈಸೂರು ಸಿಲ್ಕ್ ಸ್ಯಾರಿ ತಂದವ್ರೆ. ನಿಮ್ಮನ್ನ ನೋಡಕ್ಕೆ ಕರ್ಕೊಂಬರಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಕೆಂಚಪ್ಪರಿದ್ರು, ಅವ್ರಿಗೆ ಹೇಳ್ಬಿಟ್ಟು ಬಂದಿದ್ದೀನಿ. ಆಂಟಿ ಇರಲಿಲ್ಲ, ಎಲ್ಲ ಹೋಗಿದ್ರು. ಬಂದ ತಕ್ಷಣ ನಮ್ಮ ಮನೆ ಕಳಿಸ್ಕೊಡ್ರಿ ಅಂತ ಹೇಳ್ಬಿಟ್ಟು ಕೆಂಚಪ್ಪರಿಗೆ ಹೇಳ್ಬಿಟ್ಟು ಬಂದಿದ್ದೀನಿ ನಾನು. ಹೌದೇನಪ್ಪ? ಎಲ್ಲೋಗಿದ್ಲಪ್ಪ ಅವಳು ಸುಂದ್ರಮ್ಮ? ಯಾವಾಗಲೂ ಮನೆಗೆ ಇರೋಳು, ಎಲ್ಲೋಗ್ಬಿಟ್ಟಿದ್ಲ ಏನೋ ಇವತ್ತು? ಅವಳೆಲ್ಲೂ ಹೋಗಿರಲ್ಲ ಕಣಪ್ಪ, ಮನೇಲಿ ಇರ್ತಾಳೆ. ಬೆಚ್ಚಗೆ ಹೊತ್ಕೊಂಡು ಮನಿಕೊಂಡಿರ್ತಾಳೆ. ಅದಕ್ಕೆ ಕೆಂಚಪ್ಪರು ಇಲ್ಲ ಅಂತ ಹೇಳಿ ಕಳಿಸಿರ್ಬೇಕು ನಿನಗೆ. ಹಂಗಾರೆ ಬಿಡತ್ಲ, ಮಳೆ ಬಿಟ್ಮೇಲೆ ಬರ್ತಾಳೆ ಅವಳು. ಮೈಸೂರು ಸಿಲ್ಕ್ ಸ್ಯಾರಿ ನೋಡೋಕೆ ಆಸೆ ಇರುತ್ತಲ್ವಾ? ಬರ್ತಾಳೆ ಬಿಡು. ಬಾ. ನಾನು ಹಂಗೆ ಹೇಳಿ ಬಂದಿದ್ದೀನಿ. ಯಾವಾಗ್ಲಾರು ಬರ್ರಿ ಅಂತ ಹೇಳ್ಬಿಟ್ಟು. ನನ್ನ ಕೆಲಸ ಮುಗೀತು. ನಾನು ಒಳಗಡೆ ಹೋಗ್ತೀನಿ. ಅವೇದಾವತಿ ಇಲ್ಲಲ್ಲ, ಮೈಸೂರಿಗೆ ಹೋಗ್ತಿದ್ಲಾ, ಅದಕ್ಕೆ ನಾವು 4,000 ದುಡ್ಡು ಕೊಟ್ಟು ಒಂದ್ 3 ಸೀರೆ ಮೈಸೂರು ಸಿಲ್ಕ್ ಸ್ಯಾರಿ ತರಿಸ್ಬಿಟ್ಟಿದೀವಿ ಅತ್ಲಾಗೆ. ಆಮೇಲೆ ಆ ಸುಂದ್ರಮ್ಮ ಬಂದ್ಮೇಲೆ ತೋರಿಸ್ತೀವಿ. ಅಲ್ಲಿವರೆಗೂ ಸ್ವಲ್ಪ ಹೊತ್ತು ಕಾಯಿರಿ ನೀವು. ನಿಮ್ಮನೇಲೂ ನಿಮ್ಮ ಯಜಮಾನ್ರು ಪ್ರತಿ ತಿಂಗಳು ಅಥವಾ 2 ತಿಂಗಳು ಒಂದ್ಸರಿ ಸೀರೆ ಏನಾದ್ರು ಕೊಡಿಸ್ತಾರಾ? ಹಾಗಾದ್ರೆ ಕಮೆಂಟ್ ಮಾಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಇನ್ನು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗ್ರಿ. ನಿಮ್ಮ ಫ್ರೆಂಡ್ಸ್ಗೂ ಹಾಗೆ ಹೇಳಿ ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸ್ರಿ.